ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಜಮೀನು ಇರಬೇಕಾಗುತ್ತೆ, ಕೊನೆಯ ದಿನಾಂಕ ಏನು, ಇದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಎಷ್ಟು ಜಮೀನು ಇರಬೇಕಾಗುತ್ತಪ್ಪ ಅಂದರೆ 1 ಎಕರೆ 20 ಗುಂಟೆ ಇರಬೇಕು. ಮಿನಿಮಮ್ 1.5 ಎಕರೆ ಜಮೀನು ಇರಲೇಬೇಕಾಗುತ್ತೆ. 1.5 ಎಕರೆಯಿಂದ 5 ಎಕರೆವರೆಗೆ ಇರುವಂಥ ರೈತರಿಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. 1 ಎಕರೆ ಇದ್ದರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇಲ್ಲ. ಮಿನಿಮಮ್ ಆಗಿ 1 ಎಕರೆ 20 ಗುಂಟೆ ಇರಬೇಕು, 5 ಎಕರೆ ಒಳಗಡೆ ಇರಬೇಕು. ಅಂಥವ್ರಿಗೆ ಮಾತ್ರ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅತಿ ಸಣ್ಣ ರೈತ ಪ್ರಮಾಣಪತ್ರವನ್ನು ಪಡಿಬೇಕಾಗುತ್ತೆ. ನಾಡ ಕಚೇರಿಯಿಂದ ಅತಿ ಸಣ್ಣ ರೈತ ಪ್ರಮಾಣಪತ್ರವನ್ನು ಪಡ್ಕೊಂಡಿರಬೇಕಾಗುತ್ತೆ. ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಿಮ್ಮ ಒಂದು ಜಮೀನಲ್ಲಿ ಕೊಳವೆ ಬಾವಿ ಕೊರೆದು ಪಂಪ್ಸೆಟ್ ಮೂಲಕ ನಿಮ್ಮ ಒಂದು ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಕೊಡುವುದೇ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ನಿಮ್ಮ ಜಮೀನಿಗೆ ಕರೆಂಟ್ ವ್ಯವಸ್ಥೆ ಇದ್ದಿದ್ದಿಲ್ಲ ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ಪಂಪ್ಸೆಟ್ ಮುಖಾಂತರ ನೀರಾವರಿ ಸೌಲಭ್ಯವನ್ನು ನಿಮಗೆ ಮಾಡಿಕೊಡ್ತಾರೆ. ಸೊ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ, ಎಷ್ಟು ಬ್ಯಾಂಕ್ ಸಾಲ ಸಿಗುತ್ತೆ ಅಂತ ನೋಡೋಣ. ಘಟಕ ವೆಚ್ಚ ಕೊಟ್ಟಿದ್ದಾರೆ 4,75,000 ರೂಪಾಯಿ. ಇದು ಬೆಂಗಳೂರು, ಮೈಸೂರು, ಹಾಸನ ಆ ಕಡೆ ಒಂದು ಭಾಗದ ಒಂದು ರೈತರಿಗೆ ಇರುವಂಥ ಅಮೌಂಟ್. ಇದು 4,75,000 ರೂಪಾಯಿ. ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ ಆ ಕಡೆ ಭಾಗದವರಿಗೆ ಮತ್ತು ಉತ್ತರ ಕರ್ನಾಟಕ ಭಾಗದವರಿಗೆ 3,75,000 ರೂಪಾಯಿ ಸಬ್ಸಿಡಿಯನ್ನು ಇಟ್ಟಿದ್ದಾರೆ. ಅದರಲ್ಲಿ 50,000 ರೂಪಾಯಿ ಬ್ಯಾಂಕ್ ಸಾಲ ಸೇರಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 50,000 ರೂಪಾಯಿ ಬ್ಯಾಂಕ್ ಸಾಲ ಇರುತ್ತೆ. ಆ ಬ್ಯಾಂಕ್ ಸಾಲನ ಮತ್ತೆ ನೀವು ರೀಪೇಮೆಂಟನ್ನು ಮಾಡಬೇಕು ರೈತರೆಲ್ಲರೂ ಪಡ್ಕೊಂಡ ನಂತರ. ಈ ರೀತಿಯಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಟ್ಟಿದ್ದಾರೆ. ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟು ರೈತರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ, ಜಮೀನು ಬೇಕಾಗುತ್ತೆ ಮತ್ತು ಸಣ್ಣ ರೈತ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು, ನೀವು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಮುಖ್ಯವಾಗಿ 1 ಎಕರೆ 20 ಗುಂಟೆ ಜಮೀನು ಇರಲೇಬೇಕಾಗುತ್ತೆ. ಸೊ ಇದು ಮಾನಿಟರಿ. 1 ಎಕರೆ 20 ಗುಂಟೆ ಇರಲೇಬೇಕು. ಅದಕ್ಕಿಂತ ಮೇಲಿದ್ದರೆ ನಡೀತೆ, ಕಡಿಮೆ ಇರಬಾರ್ದು. 1 ಎಕರೆ 20 ಗುಂಟೆಯಿಂದ 5 ಎಕರೆ ಒಳಗಡೆ ಇರಬೇಕು. ಅಂಥವ್ರಿಗೆ ಮಾತ್ರ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಗಂಗಾ ಕಲ್ಯಾಣಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಸೇವಾ ಸಿಂಧು ಪೋರ್ಟಲ್ ಕೊಟ್ಟಿದ್ದಾರೆ. ನಾರ್ಮಲ್ ಲಾಗಿನ್, ಸಿಟಿಸನ್ ಲಾಗಿನ್ ಇದ್ದರೆ ಅದನ್ನು ತಿಳಿಸ್ಕೊಡ್ತೀನಿ. ಇದಿಲ್ಲ ಅಂದರೆ ಗ್ರಾಮೋನ್ ಲಾಗಿನ್ ಅಥವಾ ಕರ್ನಾಟಕ ಲಾಗಿನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅದನ್ನು ಕೂಡ ಒಂದು ಸಲ ವಿಡಿಯೋ ಮಾಡಿ ಹಾಕ್ತೇನೆ. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದು 10/9/2025 ಅಂದರೆ ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಸೇವಾ ಸಿಂಧು ಪೋರ್ಟಲಲ್ಲಿ ನೇರವಾಗಿ ಹಾಕೋಬೋದು ಅಂತ ಕೊಟ್ಟಿದ್ದಾರೆ. ಸಿಟಿಸನ್ ಲಾಗಿನಲ್ಲಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಚೆಕ್ ಮಾಡಿ ಇವತ್ತು ನಿಮ್ಮ ಅಪ್ಡೇಟ್ ಕೊಡ್ತೀನಿ. ಅದು ಇಲ್ಲ ಅಂದರೆ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರಲ್ಲಿ ಹೋಗಿ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಆದಷ್ಟು ಬೇಗ ಒಂದು ಸಣ್ಣ ರೈತ ಪ್ರಮಾಣಪತ್ರವನ್ನು ನೀವು ತೆಗೆಸ್ಕೋಬೇಕು. ಅದು ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಸೂಚನೆ ಕೊಟ್ಟಿದ್ದಾರಪ್ಪ ಅಂದರೆ, ಕಳೆದ ವರ್ಷ ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಸೊ ಅಂಥವ್ರು ಮತ್ತೊಮ್ಮೆ ಹಾಕೋಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. 23ರಲ್ಲಿ ಅಥವಾ 24ರಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಅಂಥವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ 2 ವರ್ಷದಿಂದ ಏನು ಕರೆದಿದ್ದಾರಲ್ಲ ಕಾಲ್ಫಾರ್ಮು, ಅವು ಇನ್ನೂ ಕೂಡ ಜಾರಿಗೆ ಬಂದಿಲ್ಲ, ಅಂದರೆ ಕೊಟ್ಟಿಲ್ಲ. ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕಿಸಿ ಸುಮ್ಮನೆ ಕುಂತಿದ್ದಾರೆ ಎಲ್ಲರೂ. ಸೊ ಅವು ಸಬ್ಸಿಡಿ ಲೋನನ್ನು ಪಡ್ಕೊಂಡಿಲ್ಲ. ಜಮೀನಿಗೆ ಗಂಗಾ ಕಲ್ಯಾಣ ಯೋಜನೆ ಪಂಪ್ಸೆಟ್ ಕೂಡ ಇನ್ನೂ ಬಂದಿಲ್ಲ. ಸೊ ಅವರು ಕೂಡ ಹಾಕಿದವರು ಇದನ್ನು ಈ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಒಟ್ಟು 3 ವರ್ಷದನ್ನು ಇದಕ್ಕೆ ಅರ್ಜಿಯನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಹೋದ ಸಲ ಹಾಕಿದವರು ಈ ಸಲ ಹಾಕೋಂಗಿಲ್ಲ. ಸೊ ಹೊಸದಾಗಿ ಹಾಕೋರು ಹಾಕೋಬೋದು ಅಷ್ಟೇ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದು ಕೇವಲ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಸಂಬಂಧಿಸಿದಂತೆ ಇಲ್ಲಿರುವಂಥ ನಿಗಮಗಳ ಸಮುದಾಯದವರಿಗೆ ಮಾತ್ರ ಇದು ಲಭ್ಯ ಆಗುತ್ತೆ ಅಂತ ಹೇಳ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬರುವಂಥ ಸಮುದಾಯದವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಬರುವಂಥವರು ಕೂಡ ಅರ್ಜಿ ಸಲ್ಲಿಸ್ಬೋದು. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ನಿಗಮದಲ್ಲಿ ಯಾರು ಬರ್ತಾರೆ ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಎಲಿಜಿಬಲ್ ಇದ್ದಾರೆ. ಅದಾನಂತರ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಸಮುದಾಯದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದವರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇಷ್ಟೇ ಕರೆದಿರೋದು. ಸೊ ಒಂದು ಪರಿಶಿಷ್ಟ ಜಾತಿ ಒಂದು ನಿಗಮದಲ್ಲಿ, ಬೇರೆಯವರ ಒಂದು ನಿಗಮದಲ್ಲಿ, ಸಮುದಾಯದವರ ನಿಗಮದಲ್ಲಿ ನೆಕ್ಸ್ಟ್ ವೀಕ್ ಅಥವಾ ಮುಂದಿನ ತಿಂಗಳ ಕಾಲ್ಫಾರ್ಮ್ ಆಗ್ಬೋದು. ಸೊ ವೆಯ್ಟ್ ಮಾಡಿ, ಬಿಟ್ಟಾಗ ನಿಮಗೆ ಖಂಡಿತವಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ ಅವು ಕುರಿತು ಕೂಡ. ಅವಾಗ ನಿಮಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರೆ,
ಇದಿಷ್ಟು ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಇದ್ರ ರಿಲೇಟೆಡಾಗಿ ಏನಾದರೂ ಕ್ವಶನ್ ಕೇಳಿದ್ರೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.